ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತು ತರಕಾರಿ ಬಿಟ್ಟು ಸೊಪ್ಪು ಬಿಟ್ಟು ದುಡ್ಡು ಇಟ್ಕೊಂಡು ಕುಂತಿದ್ದಾರೆ ಅಂತ ಅಂದ್ಕೋಬೇಡಿ. ಇವತ್ತು ನನ್ನ ಹತ್ರ ಇರೋ ಓಲ್ಡ್ ನೋಟ್ಸ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾವುದು ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು 10 ರೂಪೀಸ್ ನೋಟುಗಳು. ಸುಮಾರು ನನ್ನ ಹತ್ರ 2, 4, 6, 8, 10, 12 ನೋಟುಗಳಿದೆ 10 ರೂಪೀಸ್ದು. ನೀವಿಲ್ಲಿ ನೋಡ್ಬೋದು ನೋಡಿ, ನಾನು ಹೀಗೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ. 2 ರೂಪೀಸ್ದು, ಹಾಗೆ ಇದು 10 ರೂಪೀಸ್ ಬಂಡಲ್ ಇದು. 3 ಇತ್ತು ನನ್ನ ಹತ್ರ. ಒಂದು ಸಲ ನನ್ನ ಮಗನ ಸ್ಕೂಲ್ ಅಡ್ಮಿಷನ್ಗೆ ದುಡ್ಡಿಲ್ದಿರೋ ಕಾರಣ ಇದೇ ನೋಟ್ನೇ ಈ 10 ರೂಪೀಸ್ ಬಂಡಲ್ ನೋಟ್ನೇ ತೊಗೊಂಡೋಗಿ ಕೊಟ್ಬಿಟ್ಟೆ. ಆದರೆ ಒಂದನ್ನು ಉಳಿಸ್ಕೊಂಡಿದ್ದೀನಿ ಹಾಗೆ ಇರಲಿ ಅಂತ. ನೋಡಿ, ಹಳೆ ನೋಟು ಸಹ ಇದೆ, ಈಗ ಟ್ರೆಂಡಿಂಗ್ ನೋಟು ಸಹ ಇದೆ, ನಡೀತಾ ಇರೋ ಚಾಲ್ತಿಯಲ್ಲಿರೋ ನೋಟು ಸಹ ಇದೆ. ಅದು ಏನು ವಿಷಯ ಅಂತ ಹೇಳ್ತೀನಿ. ಫಸ್ಟು ಹಳೆ ನೋಟಿಂದ ಬರೋಣ. ಇದು ನೋಡಿ ಸ್ನೇಹಿತರೆ, 2 ರೂಪೀಸ್ ನೋಟು ಕಂಡ್ರೆ, ಈ 2 ರೂಪೀಸ್ ನೋಟಲ್ಲಿ ಏನು ವಿಷಯ ಅಂದರೆ, ಈ ಪಿಂಕ್ ಕಲರ್ ನೋಟು ಕಂಡ್ರೆ, ಈ ಪಿಂಕ್ ಕಲರ್ ನೋಟನ್ನು ಸಹ ತುಂಬ ವ್ಯಾಲ್ಯೂ ಇದೆ. ಇದರಲ್ಲಿ ವ್ಯಾಲ್ಯೂ ಹೇಗೆ ಬರುತ್ತೆ ಅಂತಂದರೆ, ಸಿಗ್ನೇಚರ್ ಸ್ನೇಹಿತರೆ. ಇಲ್ಲಿ ಗವರ್ನರ್ ಸಿಗ್ನೇಚರ್ ಇರುತ್ತೆ ನೋಡಿ, ಕ್ಲೋಸಲ್ಲಿ ತೋರಿಸ್ತೀನಿ. ಗವರ್ನರ್ ಸಿಗ್ನೇಚರ್ ಇರುತ್ತಲ್ಲ, ಆ ಗವರ್ನರ್ ಸಿಗ್ನೇಚರ್ ಮೇಲೆ ಡಿಮ್ಯಾಂಡು ಕಂಡ್ರಿ ನೋಟಿಗೆ. ಮತ್ತು ಸೀರಿಯಲ್ ನಂಬರು, ಈ ಸೀರಿಯಲ್ ನಂಬರು ಗವರ್ನರ್ ಸಿಗ್ನೇಚರು, ಅದ್ರ ಮೇಲೆ ಡಿಮ್ಯಾಂಡು. ಮತ್ತು ಈ ಥರ ಮಾಮೂಲಿ ನೋಟ್ ಇರುತ್ತಲ್ಲ, ಅದಕ್ಕಿಂತ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿರಬೇಕು ಸ್ನೇಹಿತರೆ ನೋಟಲ್ಲಿ. ಅಂಥ ನೋಟುಗಳಿಗೆ ಸಖತ್ತು ಡಿಮ್ಯಾಂಡು, ಹಾಗೆ ವ್ಯಾಲ್ಯುಬಲ್ಲು ಸಹ. ಮತ್ತು ಇನ್ನೊಂದೇನು ಅಂತಂದರೆ, ನೋಟು ಅಷ್ಟೇ ಒಳ್ಳೆ ಕಂಡೀಷನಲ್ಲಿ ಇರಬೇಕಾಗ್ತದೆ. ನೋಡಿ ಸ್ನೇಹಿತರೆ, ಇದೆಲ್ಲ ನೀವು 87, 86 ಹುಟ್ಟಿರೋರು ಈ ನೋಟೆಲ್ಲ ನೋಡಿರ್ತೀರ, ಜ್ಞಾಪನ ಇರ್ತದೆ ನೋಡಿ. ಹಾಗೆ ಇಲ್ಲಿ 5 ರೂಪೀಸ್. ನನ್ನ ಈ 10 ರೂಪೀಸ್ ನೋಟಲ್ಲಿ ಏನು ಅಂಥ ವಿಶೇಷವಾದ ನೋಟುಗಳು ಯಾವುದೂ ಇಲ್ಲ, ಎಲ್ಲ ಮಾಮೂಲಿ ನೋಟುಗಳೇ ಆಗಿರ್ತದೆ. ಆದರೆ ಇದೊಂದು ಜ್ಞಾಪನ ಇರಲಿ ಅನ್ನೋ ಕಾರಣ ಹಳೆ ನೋಟುಗಳು ಇಟ್ಕೊಂಡಿದ್ದೀನಿ. ಈ ನೋಟುಗಳಲ್ಲಿ ಯಾವುದು ವಿಶೇಷ ಅಂದರೆ, ಈ ಪಿಂಕ್ ನೋಟ್ ಸ್ನೇಹಿತರೆ, 2 ರೂಪಾಯಿ ನೋಟುಗಳಲ್ಲಿ ಈ ಪಿಂಕ್ ನೋಟ್ ಒಂದು ವಿಶೇಷ. ಅದು ವ್ಯಾಲ್ಯುಬಲ್ ಏನು ಬರ್ತದೆ ಅಂದರೆ, ಒಳ್ಳೆ ಕಂಡೀಷನ್ನಲ್ಲಿರಬೇಕು, ಹಾಗೆ ಗವರ್ನರು ಮತ್ತು ಸೀರಿಯಲ್ ನಂಬರಲ್ಲಿ ವಿಶೇಷತೆ ಇರ್ತದೆ. ಹಾಗೆ ಈ 5 ರೂಪೀಸ್ ನೋಟು, 5 ರೂಪೀಸ್ ನೋಟನ್ನು ಸಹ ನೋಡಿ ಸ್ನೇಹಿತರೆ ಹೇಗಿದೆ. 5 ರೂಪೀಸ್ ನೋಟಲ್ಲಿ ಇದು ಭಾಳ ವಿಶೇಷವಾಗಿದೆ ಸ್ನೇಹಿತರೆ. ನೋಡಿ, ಈ 5 ರೂಪೀಸ್ ನೋಟು ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ರ ಒಂದು 5 ನೋಟುಗಳಿದೆ ನೋಡಿ, ನೋಡ್ಕೊಳ್ಳಿ. ಎಲ್ಲ ನೋಟು ಸಹ ಅಷ್ಟೇ ಏನು ಟ್ರೆಂಡ್ ಅನ್ನಿಸ್ತಾ ಇಲ್ಲ. ಆದರೆ ಈ ಒಂದು ನೋಟ್ ಇದೆಯಲ್ಲ, ತುಂಬಾ ವಿಶೇಷವಾಗಿದೆ. ಸೀರಿಯಲ್ ನಂಬರ್ ಸಹ ಅಷ್ಟೇ, ಹಾಗೆ ಇದರ ಗವರ್ನರ್ ಸಿಗ್ನೇಚರ್ನು ಸಹ ಅಷ್ಟೇ ನೋಡಿ. ಹಾಗೆ ಸೀರಿಯಲ್ ನಂಬರ್ ನೋಡಿ ಸ್ನೇಹಿತರೆ, ಈ ಥರ ಸೀರಿಯಲ್ ನಂಬರ್ ಇದ್ದರೆ ಇದೊಂದು ಸ್ವಲ್ಪ ವ್ಯಾಲ್ಯೂ ಇರ್ತದೆ, ಆದರೆ ಒಳ್ಳೆ ಕಂಡೀಷನ್ನಲ್ಲಿರಬೇಕು ಅಷ್ಟೇ. ಹಾಗೆ ಇದ್ರ ಬ್ಯಾಕ್ ಸಹ ತೋರಿಸ್ತಾ ಇದ್ದೇನೆ ನಾನು ನೋಡಿ. ಈ ಜಿಂಕೆ ಇದೆಯಲ್ಲ, ಜಿಂಕೆ ಮೇಲೂ ಇದು ಆಗುತ್ತೆ, ವ್ಯಾಲ್ಯುವೇಷನ್ ಆಗ್ತದೆ. ಹಾಗೆ ಈ ಹಳೆ ನೋಟ್ 5 ರೂಪೀಸ್ ನೋಟ್ ಹಿಂದ್ಗಡೆ ಟ್ಯಾಕ್ಟರ್ ಇದೆ ಸ್ನೇಹಿತರೆ ನೋಡಿ, ಎಲ್ಲದರಲ್ಲೂ ಟ್ಯಾಕ್ಟರ್ಗಳು ಇರ್ತದೆ. ಹಾಗೆ ಇದು ಈ 5 ರೂಪೀಸ್ ಮಾತ್ರ ತುಂಬಾ ವಿಶೇಷ. ನೀವೇ ನೋಡ್ತಾ ಇದ್ದೀರಾ, ಮಾಮೂಲಿ 5 ರೂಪೀಸ್ಗೂ ಈ 5 ರೂಪೀಸ್ಗೂ ಇರೋವಂಥ ವ್ಯತ್ಯಾಸ. ನಾನು 2 ಥರ 5 ರೂಪೀಸ್ ನೋಟುಗಳನ್ನು ಸಹ ಇಟ್ಟಿದ್ದೇನೆ ನೋಡಿ. ಈ 3ರಲ್ಲಿ ನಿಮಗೆ ಯಾವುದು ವಿಶೇಷ ಅಂತ ಕಾಣಿಸ್ತದೆ ಅಂತ ಗೊತ್ತಾಗ್ತದೆ ಅಲ್ವಾ ಸ್ನೇಹಿತರೆ. ಹಾಗೆ ಇಲ್ಲಿ ನಾನಿದು ಸುಮ್ಮನೆ ಇಟ್ಕೊಂಡಿರೋವಂಥದ್ದು, ಯಾಕೆಂದರೆ ನನಗೆ ಈ ನಂಬರ್ ಇಷ್ಟ ಆಯಿತು. ಇಲ್ಲಿ ಸ್ಟಾರ್ಟಿಂಗಲ್ಲಿ 00 ಬರ್ತದೆ, ಇಲ್ಲಿ 767.
ಹಾಗೆ ಇದು ಸಹ ಅಷ್ಟೇ 50 ರುಪೀಸು. ಇವಾಗ ರನ್ನಿಂಗಲ್ಲಿದೆ, ಬಟ್ ಆದರೆ ನನಗೆ ಈ ಸೀರಿಯಲ್ ನಂಬರ್ಗಳು ಇಷ್ಟ ಆಯಿತು, ಯಾಕೆಂದರೆ ಒಂಥರ ಫ್ಯಾನ್ಸಿ ಲುಕ್ಕಲ್ಲಿದೆ. 66 282 ಹಾಗೆ ಇದೂ ಅಷ್ಟೇ ನನಗಿಷ್ಟ ಆಯಿತು, ಅದೇ ಕಾರಣ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಇದು ಬಂಡಲ್ಗೆ ಸ್ವಲ್ಪ ವ್ಯಾಲ್ಯೂ ಇರ್ತದೆ ಅಂತ ಹೇಳ್ತಾರೆ. ಇದು 10 ರೂಪಾಯಿದು 1000 ಅಂತ 1000 ಇದು ಬಂಡಲ್ಲು. ಆದರೆ ಬೇರೆ ಇದು 1500 2000 ಆ ಥರ ಕೊಟ್ಟು ಇದು ಮಾಡ್ತಾರೆ. ನಾವಿಲ್ಲಿ ಇಟ್ಟಿರೋ ನೋಟುಗಳಲ್ಲೂ ಅಷ್ಟೇ ಸ್ನೇಹಿತರೆ, ಯಾವುದೇನು ಕೋಟಿ ಬೆಲೆ ಬಾಳಲ್ಲ. ಲಕ್ಷಗಟ್ಟಲೆ ಬೆಲೆ ಬಾಳಿದ್ರೂ ಸಹ ಅದು ನಮ್ಮ ಲಕ್ಕು ಅಂತಲೇ ಅಂದ್ಕೊಳ್ಳಿ. ಇದೆಲ್ಲ ನೋಡಿ ಸ್ನೇಹಿತರೆ, ಇದು ನಡೀತಾ ಇರೋಂಥ ಟ್ರೆಂಡಿಗಲ್ಲಿ ಇವಾಗ ರನ್ನಿಂಗ್ ಇರೋ ಅಂಥದ್ದು. ನಾನು ಹೇಳಿದ್ನಲ್ಲ ಸೀರಿಯಲ್ ನಂಬರ್, ಅದೇ ಇಷ್ಟ ಆಯಿತು ಅಂತ ಇಟ್ಕೊಂಡಿದ್ದೀನಿ. ಇದು ಸಹ ಅಷ್ಟೇ ಫ್ಯಾನ್ಸಿ ನಂಬರ್ ಟೈಪ್ ಇದೆ ಅಂತ ನಾನು ಇಟ್ಕೊಂಡಿದ್ದೀನಿ, ನಂಗೆ ನಂಬರ್ ಇಷ್ಟ ಆಗಿ. ಇದು ಖರ್ಚು ಮಾಡ್ಕೊತೀನಿ, ಇನ್ನೇನು ಮಾಡ್ತೇನೆ. ಇದು ಮಾತ್ರ ಇವಾಗ 786 ಇವಾಗ ಒಂದು ಟ್ರೆಂಡಿಂಗಲ್ಲಿ ನಡೀತಾ ಇರೋ ನಂಬರ್ ಸ್ನೇಹಿತರೆ. ಅದು ಅಷ್ಟೇ ಹೇಗೆ ನಮಗೆ ಇದಾಗುತ್ತೆ ಅಂದರೆ ಗವರ್ನರ್ ಸಿಗ್ನೇಚರು. ಅದು ನೋಡಿ, ನಾನು 786 10 ರುಪೀಸಲ್ಲೂ ಕಲೆಕ್ಟ್ ಮಾಡಿಟ್ಟಿದ್ದೀನಿ, 100 ರುಪೀಸಲ್ಲೂ ಕಲೆಕ್ಟ್ ಮಾಡಿಟ್ಟಿದ್ದೀನಿ 786. ಹಾಗೆ 500 ರುಪೀಸಲ್ಲೂ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಸ್ನೇಹಿತರೆ. ಇನ್ನೂ ನನ್ನ ಹತ್ರ ಕಾಯಿನ್ಸ್ಗಳು ತುಂಬ ಇದೆ, ಅದ್ರದ್ದು ಸಹ ವೀಡಿಯೋ ಮಾಡಾಕ್ತೀನಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.